ಬಿಗ್ ಬಾಸ್ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಸೀಸನ್ 11 ಯಶಸ್ವಿಯಾಗಿ ಮುಗಿದಿದ್ದು 12ನೇ ಸೀಸನ್ ಆರಂಭ ಯಾವಾಗ ಅಂತ ಫ್ಯಾನ್ಸ್ ಕೇಳ್ತಾ ಇದ್ರು. ಶೋ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಪ್ರಯುಕ್ತ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ಪ್ರೋಮೋ ರಿಲೀಸ್ ಮಾಡಲಾಗಿದೆ. ಮೊದಲ ಪ್ರೋಮೋದಲ್ಲೇ ಕಿಚ್ಚ ಸುದೀಪ್ ಅವರ ಹೊಸ ಲುಕ್ ಗಮನ ಸೆಳೆದಿದೆ. ಆದ್ರೀಗ ಈ ಪ್ರೋಮೋದಲ್ಲೇ ಹೊಸ ಸೀಕ್ರೆಟ್ ರಿವೀಲ್ ಆಗಿದೆ. ಅಷ್ಟೇ ಅಲ್ಲ, ಸ್ಪರ್ಧಿಗಳ ಬಗ್ಗೆ ಕೂಡ ಸುಳಿವು ಸಿಕ್ಕಿದೆ. ಹಾಗಾದ್ರೆ ಬಿಗ್ ಬಾಸ್ ಕನ್ನಡ ಮೊದಲ ಪ್ರೋಮೋದಲ್ಲಿ ಏನೆಲ್ಲ ಸೀಕ್ರೆಟ್ ರಿವೀಲ್ ಮಾಡಲಾಗಿದೆ, ಕಿಚ್ಚನ ಲುಕ್ ಹೇಗಿದೆ, ಈ ಸೀಸನ್ ವಿಶೇಷತೆ ಏನು, ಇವೆಲ್ಲದರ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ರಿಯಾಲಿಟಿ ಶೋ ಫೀವರ್ ಈಗ ಎಲ್ಲಾ ಭಾಷೆಯಲ್ಲೂ ಶುರುವಾಗ್ತಿದೆ. ಈಗಾಗಲೇ ಹಿಂದಿಯ 19ನೇ ಸೀಸನ್ ಆರಂಭವಾಗಿದೆ. ಸಲ್ಮಾನ್ ಖಾನ್ ಅದೇ ಜೋಶ್ನಲ್ಲಿ ಮತ್ತೆ ಶೋ ಹೋಸ್ಟ್ ಮಾಡ್ತಿದ್ದಾರೆ. ಇತ ಮಲಯಾಳಂ 7ನೇ ಸೀಸನ್ ಕೂಡ ಆರಂಭಗೊಂಡಿದೆ. ಮೋಹನ್ ಲಾಲ್ ಕೂಡ ಶೋನ ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ದಾರೆ. ಹೀಗಾಗಿ ಕನ್ನಡ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ಅಂತ ಫ್ಯಾನ್ಸ್ ಕೇಳ್ತಾ ಇದ್ರು. ಇದೀಗ ಕಡೆಗೂ ಕಿಚ್ಚ ಸುದೀಪ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಾನು ರೆಡಿ ಅಂತ ಅಭಿನಯ ಚಕ್ರವರ್ತಿ ಹೇಳಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ ನಿನ್ನೆ ಮೊನ್ನೆಯಷ್ಟೇ ಮುಗಿದಂಗೆ ಇದೆ. ಅಷ್ಟರಲ್ಲೇ ಮತ್ತೊಂದು ಸೀಸನ್ಗೆ ಸಕಲ ಸಿದ್ಧತೆಗಳು ಆರಂಭ ಆಗಿದೆ. ತಿಂಗಳ ಹಿಂದೆ ಬಿಗ್ ಬಾಸ್ ಕನ್ನಡ 12ನೇ ಕಾರ್ಯಕ್ರಮದ ಲೋಗೋ ಲಾಂಚ್ ಆಗಿತ್ತು. ಲೋಗೋದಲ್ಲಿ ಕನ್ನಡದಲ್ಲಿ 12 ಸಂಖ್ಯೆಯನ್ನ ಬರೆಯಲಾಗಿತ್ತು. ಅಲ್ಲದೆ ಲೋಗೋದಲ್ಲಿ ಗಡಿಯಾರವೂ ಇತ್ತು. ಹೀಗಾಗಿ 12ನೇ ಸೀಸನ್ನ ಥೀಮ್ ಏನು, ಯಾವಾಗ ಶುರುವಾಗುತ್ತೆ, ಸ್ಪರ್ಧಿಗಳು ಈಗಾಗಲೇ ಆಯ್ಕೆಯಾಗಿದ್ದಾರಾ, ಸೆಟ್ ಹೇಗಿರುತ್ತೆ, ಕಿಚ್ಚನ ಲುಕ್ ಹೇಗಿದೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡ್ತಿತ್ತು. ಕಡೆಗೂ ಈ ಎಲ್ಲ ಪ್ರಶ್ನೆಗಳಿಗೆ ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡಿರೋ ಪ್ರೋಮೋದಲ್ಲಿ ಉತ್ತರ ಸಿಕ್ಕಿದೆ. ಅಂದಹಾಗೆ ಬಿಗ್ ಬಾಸ್ ಕನ್ನಡ 12ನೇ ಸೀಸನ್ ಸೆಪ್ಟೆಂಬರ್ 28ರಿಂದ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಳ್ತಿದೆ. ಅಂದು ಭಾನುವಾರ ಆಗಿರೋದ್ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಿರುತೆರೆಯಲ್ಲಿ ಕಿಚ್ಚು ಹಚ್ಚಲಿದೆ. ಇದೀಗ ಫಸ್ಟ್ ಪ್ರೋಮೋದಲ್ಲಿ ಕರ್ನಾಟಕದಲ್ಲಿನ ವಿವಿಧತೆಯಲ್ಲಿ ಏಕತೆಯನ್ನ ತೋರಿಸಲಾಗಿದೆ. ಬಿಗ್ ಬಾಸ್ ಕನ್ನಡ ಪ್ರೋಮೋದಲ್ಲಿ ಕರ್ನಾಟಕದ ವಿವಿಧ ಪ್ರದೇಶಗಳು, ಅಲ್ಲಿನ ಸಂಸ್ಕೃತಿ, ಆಚರಣೆಗಳ ದೃಶ್ಯಗಳನ್ನ ತೋರಿಸಲಾಗಿದೆ. ವೈವಿಧ್ಯಮಯ ಅಂದ್ರೇನೆ ಕರ್ನಾಟಕ. ಪ್ರತಿ 3 ಮೈಲಿಗೊಂದು ಭಾಷೆ, ಭಾವ, ಊಟ, ತೊಡುವ ಬಟ್ಟೆ ಎಲ್ಲ ಬೇರೆ. ಎಂಟರ್ಟೈನ್ಮೆಂಟ್ನಲ್ಲಿ ಕೇಳಬೇಕಾ, ಒಬ್ಬರಿಗೆ ನ್ಯೂಸ್ ಇಷ್ಟ, ಇನ್ನೊಬ್ಬರಿಗೆ ಸ್ಪೋರ್ಟ್ಸ್, ಮತ್ತೊಬ್ಬರಿಗೆ ಸಿನಿಮಾ, ಇನ್ನೊಬ್ಬರಿಗೆ ರೀಲ್ಸ್, ಸಾಂಗ್, ಡ್ಯಾನ್ಸ್, ಸೀರಿಯಲ್ಸ್, ಇಷ್ಟೆಲ್ಲ ವೆರೈಟಿ ಇರೋ ನಾಡನ್ನ ಒಂದು ಮಾಡೋದಕ್ಕೆ ಸಾಧ್ಯ ಇರೋದು ಆ ಒಂದು ಶಕ್ತಿಗೆ ಮಾತ್ರ ಎಂಬ ಧ್ವನಿ ನೀಡಲಾಗಿದೆ. ಆ ಶಕ್ತಿ ಅಂತಿದ್ದ ಹಾಗೆ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗುತ್ತೆ. ಎಂದಿನಂತೆ ತಮ್ಮ ಶೈಲಿಯಲ್ಲಿ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಅಂತ ಕಂಚಿನ ಕಂಠದಲ್ಲಿ ಸುದೀಪ್ ಹೇಳಿದ್ದಾರೆ. ನಂತರ ಹೊಸ ಸೆಟ್ ರೆಡಿ, ಹೊಸ ಕಂಟೆಸ್ಟೆಂಟ್ಸ್ ರೆಡಿ, 7 ಕೋಟಿ ಕನ್ನಡಿಗರು ರೆಡಿ, ನೀವು ಎಂಬ ವಾಯ್ಸ್ ಬರ್ತಿದಂತೆ ರೆಡಿ ಅಂತ ಸುದೀಪ್ ಥಮ್ಸ್ ಅಪ್ ಹೇಳೋ ಮೂಲಕ ಈ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಇನ್ನು ಬಿಗ್ ಬಾಸ್ ಕನ್ನಡ 12 ಮೊದಲ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರ ಹೊಸ ಹೇರ್ ಸ್ಟೈಲ್ ತುಂಬಾ ಹೈಲೈಟ್ ಆಗಿದೆ. ಕಿಚ್ಚ ಕರ್ಲಿ ಹೇರ್ ಸ್ಟೈಲ್ ಮಾಡಿಸಿಕೊಳ್ಳೋದಕ್ಕೂ ಒಂದು ಕಾರಣವಿದೆ. ಸುದೀಪ್ ತಮ್ಮ 47ನೇ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಆ ಸಿನಿಮಾಗಾಗಿ ಹೇರ್ ಸ್ಟೈಲ್ ಬದಲಾಯಿಸಿಕೊಂಡಿದ್ದಾರೆ. ಸುದೀಪ್ ಮಾರ್ಕ್ ಹಾಗೂ ಬಿಗ್ ಬಾಸ್ ಶೋ ಒಟ್ಟಿಗೆ ನಿಭಾಯಿಸುತ್ತಿದ್ದಾರೆ. ಹೀಗಾಗಿ ಕಿಚ್ಚ ಸುದೀಪ್ ಮಾರ್ಕ್ ಲುಕ್ ನಲ್ಲಿಯೇ ಬಿಗ್ ಬಾಸ್ ಶೋ ಹೋಸ್ಟ್ ಮಾಡ್ತಾರಂತ ಹೇಳಲಾಗ್ತಿದೆ. ಇನ್ನು ಹೊಸ ಪ್ರೋಮೋದಲ್ಲಿ ಸ್ಪರ್ಧಿಗಳ ಬಗ್ಗೆಯೂ ಕ್ಲೂ ನೀಡಲಾಗಿದೆ. ಪ್ರೋಮೋದಲ್ಲೇ ಒಬ್ಬರಿಗೆ ನ್ಯೂಸ್ ಇಷ್ಟ, ಇನ್ನೊಬ್ಬರಿಗೆ ಸ್ಪೋರ್ಟ್ಸ್, ಮತ್ತೊಬ್ಬರಿಗೆ ಸಿನಿಮಾ, ಇನ್ನೊಬ್ಬರಿಗೆ ರೀಲ್ಸ್, ಸಾಂಗ್, ಡ್ಯಾನ್ಸ್, ಸೀರಿಯಲ್ಸ್ ಇಷ್ಟ ಅಂತ ಹೇಳಲಾಗಿದೆ. ಹೀಗಾಗಿ ಈ ಸೀಸನ್ ನಲ್ಲಿ ನ್ಯೂಸ್ ಆಂಕರ್, ಕ್ರೀಡಾಪಟು, ರೀಲ್ ಸ್ಟಾರ್ಸ್, ಗಾಯಕರು, ಡ್ಯಾನ್ಸರ್ಸ್, ಕಿರುತೆರೆ ಕಲಾವಿದರು ಹಾಗೂ ಸಿನಿಮಾ ತಾರೆಯರು ಸ್ಪರ್ಧಿಸೋದು ಫಿಕ್ಸ್. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೆಲ ಹೆಸರು ವೈರಲ್ ಆಗ್ತಿದೆ. ಡಾಕ್ಟರ್ ಬ್ರೋ, ಅರ್ಚನಾ ಜೋಯಿಸ್, ಜಾಹ್ನವಿ, ಶ್ರೀ ಮಹಾದೇವ್, ಗಗನ್ ಚಿನ್ನಪ್ಪ, ಆಂಕರ್ ಚಂದನ್ ಶರ್ಮಾ, ಪೂಜಾ ಲೋಕೇಶ್, ಧನುಷ್ ಗೌಡ ಮುಂತಾದವರ ಹೆಸರು ಹರಿದಾಡ್ತಿದೆ. ಆದ್ರೆ ಇದ್ಯಾವುದು ಅಧಿಕೃತವಲ್ಲ. ನೀವು ಬಿಗ್ ಬಾಸ್ ಕನ್ನಡ ಪ್ರೋಮೋ ನೋಡಿದ್ರಾ? ನಿಮ್ಮ ಪ್ರಕಾರ ಯಾರೆಲ್ಲ ಈ ಸೀಸನ್ಗೆ ಸ್ಪರ್ಧಿಯಾಗಿ ಎಂಟ್ರಿ ಕೊಡ್ಬೋದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.